ಇವತ್ತು ದಪ್ಪ ಅವಲಕ್ಕಿ ತೊಗೊಂಬಿಟ್ಟು ಅದರಲ್ಲಿ ಒಂದು ಅವಲಕ್ಕಿ ಒಗ್ಗರಣೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. 1/4 ಪಾವಷ್ಟು ಅವಲಕ್ಕಿನ ನೋಡಿ, ಗಟ್ಟಿ ಅವಲಕ್ಕಿ ಇದು, ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಕೆಲವು ಸರ್ತಿ ಇದರಲ್ಲಿ ಭತ್ತ ಇರುತ್ತೆ, ಗಲೀಜಿರುತ್ತೆ, ಮಣ್ಣಿರುತ್ತೆ, ಅದೆಲ್ಲ ಕ್ಲೀನಾಗಿ ಹೋಗೋವರೆಗೂ ಒಂದು 3-4 ಸತಿ ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ಚೆನ್ನಾಗಿ ನೆನೆಯಕ್ಕಿಡಿ. ಆಮೇಲೆ ಒಂದು ದಪ್ಪ ತಳದ ಪಾತ್ರೆ ತೊಗೊಂಬಿಟ್ಟು ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋದು. ಎಣ್ಣೆ ಕಾದ್ಮೇಲಿಂದ ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೋಬೇಕು. ನೋಡಿ, ಕಡಲೆಬೇಳೆ ಒಂದು ಸ್ವಲ್ಪ ಜಾಸ್ತಿ, ಉದ್ದಿನಬೇಳೆ ಸ್ವಲ್ಪ ಕಮ್ಮಿ ಹಾಕ್ಕೊಂಬಿಟ್ಟು ಅದಾದಮೇಲೆ ಸ್ವಲ್ಪ ಅದೆರಡು ಫ್ರೈ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ನೀವು ಕಡಲೆಬೇಳೆ ಉದ್ದಿನಬೇಳೆ ಇದಾಗೋಕ್ಕೂ ಮುಂಚೆ ತುಂಬ ಚೆನ್ನಾಗಿ ಎಣ್ಣೆ ಕಾಯಿಸ್ಬಿಟ್ಟು ಹಾಕಿದ್ರೆ ಹೊರಗೆಲ್ಲ ಬೇಗ ಫ್ರೈ ಆಗುತ್ತೆ, ಒಳಗಡೆಯಿಂದ ಫ್ರೈ ಆಗೋಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇನ್ನೂ ಎಣ್ಣೆ ಪೂರ್ತಿ ಕಾದೋಗಿಲ್ಲಪ್ಪ ಅನ್ನುವಾಗಲೇ ನಾನು ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ತೀನಿ. ಆಮೇಲೆ ಸಾಸಿವೆ ಚಿಟ್ಗುಟ್ಟಿದ್ಮೇಲೆ ಕರಿಬೇವು, ಹಸಿಮೆಣಸಿನ್ಕಾಯಿನೂ ಸೇರಿಸಿದ್ದೀನಿ. ಇಲ್ಲಿ ನಾನು ಒಗ್ಗರಣೆಗೆ ಹಾಕೋಕ್ಕೆ ಟೊಮೆಟೊ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದೊಂದೇ ಎಲ್ಲದನ್ನು ತೊಗೊಂಡಿರೋದು. ಫಸ್ಟು ಈರುಳ್ಳಿ ಸೇರಿಸ್ಕೊಂಬಿಡೋಣ. ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ, ಅದಾದಮೇಲೆ ಕ್ಯಾಪ್ಸಿಕಮು. ಒಂದು 5 ನಿಮಿಷ ಜೋರುರಿನಲ್ಲೇ ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲಿಂದನೇ ನೀವು ಟೊಮೆಟೊ ಹಾಕಿದ್ರೆ ಒಳ್ಳೆಯದು, ಯಾಕೆಂದರೆ ಟೊಮೆಟೊ ಫಸ್ಟ್ಗೆ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ. ತುಂಬ ಜನರ ಮನೆಯಲ್ಲಿ ಅವಲಕ್ಕಿ ತುಂಬ ವಿಧಾನದಲ್ಲಿ ಮಾಡ್ತಾರೆ. ಇವತ್ತು ನಾನು ಇದೇ ಸಿಂಪಲ್ಲಾಗಿರುವಂಥ ಒಂದು ಅವಲಕ್ಕಿನ ತೋರಿಸ್ತಾ ಇರೋದು. ಆಮೇಲೆ ಒಗ್ಗರಣೆ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗುತ್ತಲ್ವ, ಆವಾಗ ಒಂದು ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳ್ಳೋದು. ಸಣ್ಣ ಸ್ಪೂನು, ಜಾಸ್ತಿ ಅರಿಶಿನ ಹಾಕಿದ್ರೆ ಎಲ್ಲೋ ಕಲರ್ ಆಗಿಬಿಡುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಟೊಮೆಟೊ ನಿಮ್ಗೆ ಬೇಕು ಅಂದರೆ ಸೇರಿಸ್ಬೋದು, ಇಲ್ಲಾಂತಂದರೆ ನಿಂಬೆಹಣ್ಣನ್ನು ಹಿಂಡಿದ್ರೂ ನಡೆಯುತ್ತೆ ಲಾಸ್ಟಲ್ಲಿ. ನೋಡಿ, ಅವಲಕ್ಕಿ ಇವಾಗ ನೆಂದು ಮೆತ್ತಗಾಗಿದೆ. ಅಷ್ಟಾದ್ಮೇಲಿಂದ ನೀರು ಬಸ್ದು ತೆಗೆದಿಟ್ಕೊಂಬಿಟ್ಟಿರಿ. ಆಮೇಲೆ ಸೇರಿಸೋಣ. ಟೊಮೆಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆಯಿಂದನೂ. ಅದಾದಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೋಬೇಕು. ರುಚಿಗೆ ಬೇಕಾಗಿರೋಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಅವಲಕ್ಕಿ ಎಷ್ಟು ಹಾಕಿರ್ತೀನೋ ಅಷ್ಟೇ ಉಪ್ಪು ಹಾಕ್ತೀನಿ. ಅಂದರೆ ಒಂದು ಪಾವಲ್ಲ, ಒಂದು ಪಾವಿಗೆ 1 ಸ್ಪೂನು. 1 ಪಾವ್ ಅವಲಕ್ಕಿ ಮತ್ತು 1/4 ಪಾವ್ ತೊಗೊಂಡಿದ್ದೀನಿ. 1.5 ಇಂದ 1/4 ಒಳಗಡೆ ಇದನ್ನು ಉಪ್ಪು ಸೇರಿಸಿದ್ರೆ ಕರೆಕ್ಟ್ ಆಗುತ್ತೆ. ನಿಮ್ಗೆ ಅಳತೆ ಗೊತ್ತಾಗಲ್ಲ ಅನ್ನೋದಾದರೆ ಈ ಅಳತೆ ಮಾಡ್ಕೋಬಹುದು, ಇಲ್ಲ ಕಣ್ಣಂದಾಜಲ್ಲಿ ಹಾಕೋದಾದರೆ ಯು ಆರ್ ಮೋಸ್ಟ್ ವೆಲ್ಕಮ್. ಆಮೇಲೆ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 5 ನಿಮಿಷ ತಿರ್ಗಾ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಟ್ಬಿಟ್ಟು ಅವಲಕ್ಕಿನ ಸೇರಿಸ್ಬಿಡೋದು. ಅವಲಕ್ಕಿ ಪೂರ್ತಿ ಗಟ್ಟಿಯಾಗೇ ಬಿಡಬೇಡಿ, ಸ್ವಲ್ಪ ಮೆತ್ತಗಾಗೋವರೆಗೂ ನೀವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನೋಕ್ಕೂ ಅಯ್ಯೋ ಬೇಜಾರು ಅವಲಕ್ಕಿ ಅಂತ ಅನಿಸಲ್ಲ. ನೀವು ಅದೇ ಸ್ವಲ್ಪ ಗಟ್ಟಿಯಾಗೇ ಮಾಡಿಬಿಟ್ಟು ಡ್ರೈ ಆಗೇ ಮಾಡಿದ್ರೆ ಅವಲಕ್ಕಿ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಬೇಜಾರು ಅನಿಸುತ್ತೆ. ನಾನು ಸ್ವಲ್ಪ ಸಾಫ್ಟಾಗಿ ಮಾಡ್ತೀನಿ. ನಿಮ್ಮ ಮನೆಯಲ್ಲಿ ಹೇಗೆ ಇಷ್ಟ ಆಗುತ್ತೆ ನೋಡಿಕೊಂಡೇ ಮಾಡ್ಕೊಳ್ಳಿ. ಎಲ್ಲದನ್ನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನೊಂದು 5 ನಿಮಿಷ ಬಿಸಿ ಆಗಕ್ಕೆ ಬಿಡಬೇಕು. ಅರಳಿದ ಮೇಲೆ ಸ್ವಲ್ಪ ಅವಲಕ್ಕಿ ಜಾಸ್ತಿ ಆಗುತ್ತಲ್ವ, ಅದಕ್ಕೆ ನೀವು ಇಷ್ಟು ಅವಲಕ್ಕಿನ 4 ಜನ ದೊಡ್ಡವ್ರು ತಿಂದ್ರೂ ಖಾಲಿ ಆಗಿಬಿಡುತ್ತೆ ಅಷ್ಟೇನೇ, ಜಾಸ್ತಿ ಏನಿರಲ್ಲ. ಕ್ವಾಂಟಿಟಿ ಕೆಲವ್ರು ಜಾಸ್ತಿ ತಿಂತಾರೆ, ಕೆಲವ್ರು ಕಮ್ಮಿ ತಿಂತಾರೆ. ಒಂದು ದೊಡ್ಡ ಹಿಡಿಯಷ್ಟು ನಾನು ಕಾಯಿ ತುರಿ ಸೇರಿಸಿದ್ದೀನಿ. ನಿಮಗೆ ಇಷ್ಟ ಬಂದಷ್ಟು ಕಾಯಿ ತುರಿ ನೀವು ಹಾಕೋಬೋದು. ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅದು ಅವಲಕ್ಕಿ ಎಲ್ಲ ಚೆನ್ನಾಗಿ ಬಿಸಿ ಆಗೋವರೆಗೂ ನೀವು ಬಿಸಿ ಮಾಡ್ಕೋಬೇಕು. ಹಾಗಂತ ತೀರಾ ಜೋರೂರಿ ಇಟ್ಕೊಂಡ್ರೆ ತಳಕ್ಕೆ ಅವಲಕ್ಕಿ ಅಂಟ್ಬಿಡುತ್ತೆ. ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಅವಲಕ್ಕಿ ಮಾಡೋಕ್ಕೆ ಎಲ್ರಿಗೂ ಬರುತ್ತೆ, ಇದರಲ್ಲಿ ಏನು ವಿಶೇಷ ಇಲ್ಲ ಅಂತ ಅನ್ನಿಸ್ಬೋದು. ಆದರೆ ನೆನೆಸ್ಬೇಕಾಗಿರೋ ಟೈಮು, ಆಮೇಲೆ ಅದನ್ನು ನಾವು ಯಾವ ಥರ ಮಾಡ್ತೀವಿ ಅನ್ನೋದ್ರ ಮೇಲೆ ಒಬ್ಬೊಬ್ಬರು ಕೈ ರುಚಿನಲ್ಲಿ ಅವಲಕ್ಕಿನೂ ತುಂಬ ರುಚಿಯಾಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಫೈನಲ್ ಟಚ್ ಅಂತಂದ್ಬಿಟ್ಟು ಅವಲಕ್ಕಿ ರೆಡಿ ಆಗೋಗ್ಬಿಡುತ್ತೆ. ಅವಲಕ್ಕಿ ಒಗ್ಗರಣೆ ಮಾಡ್ಕೊಳ್ಳೋದು ತುಂಬ ವಿಧಾನದಲ್ಲಿ ಮಾಡ್ಬೋದು. ಬರೀ ಈರುಳ್ಳಿ ಹಾಕ್ಬಿಟ್ಟು ಮಾಡ್ಬೋದು. ಬರೀ ಇದು ಉಪವಾಸ ಇದು ಎಲ್ಲ ಮಾಡಿದಾಗ ಬರೀ ಗೊಡ್ಡುಪ್ಪಿಟ್ಟು ಮಾಡ್ತೀವಲ್ವ, ಆ ಥರ ಗೊಡ್ಡ ಅವಲಕ್ಕಿನೂ ಮಾಡ್ಬೋದು. ಅಂದರೆ ಬರೀ ಇದೆ ಒಗ್ಗರಣೆ ಹಾಕ್ಬಿಟ್ಟು ಏನೂ ಹಾಕ್ದಿರ ಅದರಲ್ಲೇ ಉಪ್ಪಿಟ್ಟು ಮಾಡ್ತೀವಲ್ಲ, ಆ ಥರ ಅವಲಕ್ಕಿನೂ ತುಂಬ ರುಚಿಯಾಗುತ್ತೆ. ಈ ಥರ ತರಕಾರಿ ಹಾಕಿ ಮಾಡೋ ಅವಲಕ್ಕಿ ಅಂತೂ ಮಾಡಿಸ್ದಂಗೆ ಇರುತ್ತೆ. ತಿಂಡಿ ತಿನ್ನೋದಕ್ಕೆ ಎಲ್ಲದಕ್ಕೂ ಡಬ್ಬಿಗೆ ತೊಗೊಳೋದ್ರೂ ಇದು ಚೆನ್ನಾಗೇ ಇರುತ್ತೆ, ತಿನ್ನೋಕ್ಕೆ ಬೇಜಾರು ಅನಿಸಲ್ಲ. ನೀವು ಟ್ರೈ ಮಾಡಿ ನೋಡಿ, ಹೇಗಾಯಿತು ನಂಗೆ ತಿಳಿಸಿ.